ಆತ್ಮೀಯ ವೀಕ್ಷಕರೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ಕುರಿತು ಪ್ರೊಸೀಡಿಂಗ್ಸ್ ಆಫ್ ದ ಗವರ್ಮೆಂಟ್ ಆಫ್ ಕರ್ನಾಟಕದ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಸಬ್ಜೆಕ್ಟ್ ಬಂದ್ಬಿಟ್ಟು ವಿಷಯ ಇಂಪ್ಲಿಮೆಂಟೇಷನ್ ಆಫ್ ರೆಕಮೆಂಡೇಶನ್ಸ್ ಆಫ್ 7th ಪೇ ಕಮಿಷನ್ ರಿಗಾರ್ಡಿಂಗ್ ಅಂತ ಹೇಳ್ತಾ ಇದ್ದಾರೆ. ಮಾಹಿತಿ ಡೀಟೇಲ್ ಆಗಿ ನೋಡ್ತಾ ಬರೋಣ. ಗೌರ್ಮೆಂಟ್ ಆರ್ಡರ್ ನಂಬರ್ ಇದೆ ಇದು. ಸೊ ದ 7th ಪೇ ಕಮಿಷನ್ ಕಾನ್ಸ್ಟಿಟ್ಯೂಟೆಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಆರ್ಡರ್ ಡೇಟೆಡ್ 19/11/2022 ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ರೆಕಮೆಂಡೇಶನ್ ಏನೇನು ಮಾಡಿದ್ದಾರೆ, ರಿವೈಸ್ಡ್ ಮಾಸ್ಟರ್ ಸ್ಕೇಲ್ ಏನಿದೆ, ಓಕೆ, 25 ವೇತನ ಶ್ರೇಣಿಗಳಲ್ಲಿ ಈಗ ಚೇಂಜಸ್ಗಳನ್ನು ನೀವು ಕಾಣಬಹುದು. ಇಲ್ಲಿ ಸ್ಕ್ರೀನ್ ಮೇಲೆ ಎಕ್ಸಿಸ್ಟಿಂಗ್ ಮತ್ತು ರಿವೈಸ್ಡ್ ಪೇ ಸ್ಕೇಲ್ಸನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ವೀಕ್ಷಕರೇ, ಗಮನಿಸ್ತಿರ್ಬೋದು ನೀವು. ಎಕ್ಸಿಸ್ಟಿಂಗ್ ಪೇ ಸ್ಕೇಲ್ ಮತ್ತು ರಿವೈಸ್ಡ್ ಪೇ ಸ್ಕೇಲ್ ಬಗ್ಗೆ ಮಾಹಿತಿಯನ್ನು ಆಲ್ರೆಡಿ ನೀವು ನೋಡಿರ್ಬೋದು, ಬಟ್ ಈ ಒಂದು ಇನ್ಫಾರ್ಮೇಷನ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಿರ್ಬೋದು. 7ನೇ ವೇತನ ಆಯೋಗದ ಪ್ರಕಾರ ಎಕ್ಸಿಸ್ಟಿಂಗ್ ಪೇ ಸ್ಕೇಲ್ ಮತ್ತು ರಿವೈಸ್ಡ್ ಪೇ ಸ್ಕೇಲ್ ಹೇಗೆ ಚೇಂಜಸ್ಗಳಾಗಿವೆ ಅನ್ನೋದ್ರ ಬಗ್ಗೆ 25 ವೇತನ ಶ್ರೇಣಿಗಳಿವೆ. ಇದರ ಜೊತೆಗೆ ದ ಪೇ ಇನ್ ದ ರಿವೈಸ್ಡ್ ಮೇ ಸ್ಕೇಲ್ ಶಾಲ್ ಬಿ ಫಿಕ್ಸ್ಡ್ ಆಸ್ ಪ್ರೊವೈಡೆಡ್ ಬಿಲೋ ಅಂತ ಹೇಳ್ತಾ ಇದ್ದಾರೆ. ಬೇಸಿಕ್ ಪೇ ಈಸ್ ಎಕ್ಸಿಸ್ಟಿಂಗ್ ಪೇ ಸ್ಕೇಲ್ ಆಸ್ ಆನ್ 1/7/2022. ಡಿಯರೆನ್ಸ್ ಅಲೌನ್ಸ್ 30% ಏನಿದೆ. ಅದರ ಜೊತೆಗೆ ಹೊಸ DA 1/7/2022 ಏನಿದೆ 31% DA ಮರ್ಜ್ ಆಗುತ್ತೆ ಹಳಿ ಬೇಸಿಕ್ಗೆ. ಫಿಟ್ಮೆಂಟ್ 27.50. ಮೂರನ್ನು ಸೇರಿಸಿ ನಿಮ್ಮ ಹೊಸ ಬೇಸಿಕ್ ಆಗುತ್ತೆ. ಆಗಸ್ಟ್ 1ರಿಂದ ರೆಕಮೆಂಡೇಷನ್ ಇದೆ ಇದು. ಅದರ ಜೊತೆಗೆ ಪೆನ್ಷನರ್ ಮತ್ತು ಫ್ಯಾಮಿಲಿ ಪೆನ್ಷನ್ ಬಗ್ಗೆಯೂ ಕೂಡ ಸೇಮ್ ಇದೆ. ಮಾಹಿತಿಯನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು. ಇದೇ ಥರ ಎಲ್ಲ ಇನ್ಫಾರ್ಮೇಷನ್ಗೋಸ್ಕರ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.